ಬಂದಿದ್ದಾರೆ, ನನ್ನ ಮನೆ ಬಂದಿದ್ದಾರೆ ಅಂತ ಸಂತೋಷವಾಗಿ ಅಪ್ಪಿಕೊಂಡು ಮುತ್ತನ್ನು ಕೊಟ್ಟು ನಮಗೊಂದು ಗಿಫ್ಟ್ ಅನ್ನು ಕೊಡ್ತಾರೆ. ಪ್ರಾರ್ಥನೆ ಮಾಡ್ತಿದ್ರಂತೆ ಪ್ರತಿನಿತ್ಯ ತಂದೆ ತಾಯಿ ಮಕ್ಕಳು ಎಲ್ಲರೂ ಸೇರಿ ಒಂದಾಗಿ ಪ್ರಾರ್ಥನೆ ಮಾಡ್ತಿದ್ರು. ಒಂದಿನ ಪ್ರಾರ್ಥನೆ ಮಾಡಬೇಕಾದ್ರೆ ಗೊತ್ತಲ್ಲ, ಗಂಡಸರು ಏನಾದರೂ ನೆಪ ಹೇಳಿ ಆಚೆ ಹೋಗ್ತಾರೆ. ಸಾಧಾರಣವಾಗಿ ಎಲ್ಲರೂ ಅಲ್ಲ, ಕೆಲವರು ಹೋಗ್ಬಿಡ್ತಾರೆ. ಆದ್ಮೇಲೆ ಬರ್ತಾರೆ. ನಾವು ಪ್ರಾರ್ಥನೆ ಮಾಡ್ತಿದ್ವಿ ನಮ್ಮ ಕುಟುಂಬದಲ್ಲಿ ಮಾಡುವಾಗ, ಪ್ರಾರ್ಥನೆಯೆಲ್ಲ ಆದ್ಮೇಲೆ ತಂದೆ ತಾಯಿಗಳಿಗೆ ಸ್ತೋತ್ರ ಹೇಳಬೇಕಾಗಿತ್ತು. ಸ್ತೋತ್ರಪ್ಪ, ಸ್ತೋತ್ರಮ್ಮ, ಸ್ತೋತ್ರ ಅಜ್ಜಿ, ಸ್ತೋತ್ರ ಮಾಡ್ತೀರಾ ನೀವು? ಮಾಡ್ತೀರಾ? ಕೆಲವೊಂದು ಮೇಲೆ ಏರಿ ಹೋದ್ರು. ಯಾಕೆಂದ್ರೆ ನೀರಾಗಿ ಇಳಿಸ್ತಾ ಇದೆ. ನೀರ ಗೊತ್ತಲ್ಲ, ಮಜ್ಜಿಗೆ, ಮಕ್ಕಳ ಮಜ್ಜಿಗೆ ಬಿಟ್ಟರು ಮಜ್ಜಿಗೆ ಇಳಿಸ್ತಾ ಇದ್ರು. ಅಲ್ಲಿ ಹೋಗ್ಬಿಟ್ಟು ನೀರನ್ನ ಒಂದು ಶಾರ್ಟ್ ಬ್ರೇಕ್ ಬಂದು ಬರೋಣ, ಕೆಳಗೆ ಬರೋಣ ಅಂತ ಮುಗಿಬೇಕಾದ್ರೆ ಹೇಳ್ತಿದ್ದಲ್ಲ. ಸ್ವಲ್ಪ ತಾದ್ಮೇಲೆ ಬೇರೆ ಯಾರೋ ಮೇಲೆ ಹತ್ಬೇಕಾಯ್ತು, ಯಾರೋ ಮರ ಹತ್ತಾ ಇದ್ದಂಗಾಯ್ತು. ಅಪ್ಪನಿಗೆ ಮೇಲಿಂದ ನೋಡ್ತಾನೆ, ಸಂತೋಷ ಕಾಣಿಸ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ ರಕ್ಷಿಸಲು ಪ್ರಯತ್ನ ಮಾಡ್ತಾನೆ. ನೋಡ್ತಾನೆ ಅವ್ರ ಮಗ ಮೇಲೆ ಬರ್ತಾನೆ. ಮಗನಿಗೂ ಹೋಗೋದಕ್ಕೆ ಅವನು ಬ್ರೇಕ್ ತಗೊಳಕ್ ಬರ್ತಿಲ್ಲ. ಎಲ್ಲಿಗೆ? ಹಿತ್ತಲಲ್ಲಿ ಏನಿದೆ? ಏನು ಮಜ್ಜಿಗೆ ಇದೆ. ಇವನು ಮಜ್ಜಿಗೆಗೆ ಬಂದಿಲ್ಲ. ಹತ್ಬೇಕಾದ್ರೆ ನೋಡ್ದ, ಏನು ಇಲ್ಲಂತ ಧೈರ್ಯವಾಗಿ ಬರ್ತಾ ಇಲ್ಲ. ನೋಡಿದ್ರೆ ಅಪ್ಪನ ಮೇಲೆ ಇದ್ದಾರೆ, ಮಗ ಬರ್ತಾವನೆ. ತಕ್ಷಣ ಮಗ ಅದೇ ಕೇಳಿದ್ರು ಕೋಪವಾಗಿ, ಯಾಕೋ ಇಲ್ಲಿ ಬಂದೆ? ನಾವೆಲ್ಲರೂ ಭಕ್ತಿಯಿಂದ ಮೇಲೆ ಹೋಗಲಿರುವ ನಮ್ಮ ಪಾಲಕ ಸಂತ ಅಂತೋನಿಯವರ ಈ ಧ್ವಜವನ್ನು ಭಕ್ತಿಯಿಂದ ಒಂದು ನಿಮಿಷ ಮೌನವಾಗಿ ಇದ್ದು ನಮ್ಮ ಪ್ರಾರ್ಥನೆಗಳನ್ನು ಈ ಸಂತ